ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತವನ್ನು ಹೇಳ್ತಾ, ಈ ದಿನದ ಪಂಚಾಂಗ ಫಲ ಹೇಗಿದೆ, ಹಾಗೆ ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈ ದಿನದ ಪಂಚಾಂಗ ಫಲ. ಈ ದಿನ 2026 ಜನವರಿ ತಿಂಗಳ 5ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೀಗಿದೆ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ದ್ವಿತೀಯದ ತಿಥಿ ಇದೆ. ಇದು ಅಂದರೆ 2ನೇ ದಿವಸ. ಇದು ಈ ದಿನ ಮಧ್ಯಾಹ್ನ 12:37 ಇರಲಿದೆ. ನಂತರ ತೃತೀಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಇದು ಈ ದಿನ ಅಪರಾಹ್ನ 4:31 ಇರಲಿದೆ. ನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 9:59 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನ ಇರುವಂಥ ಯೋಗ ವಿಷ್ಕಂಭ ಯೋಗ. ಇದು ಈ ದಿನ ರಾತ್ರಿ 10:46 ಇರಲಿದೆ. ನಂತರ ಪ್ರೀತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:10 ಬೆಳಿಗ್ಗೆ 9:36 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:54 ಅಪರಾಹ್ನ 3:20 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:02 ಮಧ್ಯಾಹ್ನ 12:28 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:47 ಮಧ್ಯಾಹ್ನ 1:28 ಹಾಗೆ ಮಧ್ಯಾಹ್ನ 2:51 ಅಪರಾಹ್ನ 3:33 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:05 ಮಧ್ಯಾಹ್ನ 12:47 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:28 ಬೆಳಿಗ್ಗೆ 8:57 ಅಮೃತ ಕಾಲದ ಸಮಯ. ಆದರೆ ಈ ಅಮೃತ ಕಾಲದ ಸಮಯದಲ್ಲಿ ಬೆಳಿಗ್ಗೆ ಸ್ವಲ್ಪ ಸಮಯ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:43 ಸೂರ್ಯಾಸ್ತ ಸಂಜೆ 6:06. ಹಾಗೆ ಚಂದ್ರನ ಬಲ ಈ ದಿನ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಮನಃಕಾರಕ. ಹಾಗಾಗಿ ಮನಸ್ಸಿದ್ದರೆ ಈ ದಿನ ಕೆಲಸಗಳಾಗತ್ತೆ. ಹಾಗೆ ಚಂದ್ರ ನಮ್ಮ ಮನಸ್ಸಿಗೆ, ನಮ್ಮ ಕಲ್ಪನೆಗೆ, ಹಾಗೆ ಮನಸ್ಸಿನ ಚಂಚಲತೆಗೆ ಜೊತೆಗೆ ಯಶಸ್ಸಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಮನಸ್ಸು ಮಾಡಿ ಕೆಲಸವನ್ನು ಮಾಡ್ತಾರೆ ಅಂಥವ್ರಿಗೆ ಯಶಸ್ಸಿದೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರಿಗೆ ಸ್ವಲ್ಪ ಅನುಕೂಲತೆಗಳು ಇರುವಂತಹ ಸಂದರ್ಭ ಇದೆ. ಹಾಗೆ ಚಂದ್ರ ಈ ದಿನ ಪ್ರಯಾಣಕ್ಕೆ, ಸಂಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿನೇ ಈ ದಿನದ ನಿಮ್ಮ ಉದ್ದೇಶಿತ ಪ್ರಯಾಣ ಕೂಡ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು ಇದೆ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ದಿನ ಇರುವಂಥ ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ಒಳ್ಳೆಯ ಫಲವನ್ನು ನಿಮಗೆ ತಂದು ಕೊಡುತ್ತೆ. ಏಕೆಂದರೆ ಗುರುಹೋರ ಈ ದಿನ ತುಂಬ
ಅನುಕೂಲಕರವಾಗಿದೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 33 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 30 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 12 ನಿಮಿಷದಿಂದ ಅಪರಾಹ್ನ 4 ಗಂಟೆ 9 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 15 ನಿಮಿಷದಿಂದ ರಾತ್ರಿ 11 ಗಂಟೆ 18 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ. ಏಕೆಂದರೆ ಬೆಳಗಿನ ಅವಧಿಯಲ್ಲಿ ರಾಹುಕಾಲದ ಸಮಯ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಬಹಳ ನಿಧಾನವಾಗಿ ಜರುಗತ್ತೆ, ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆನೇ ನಿಮಗೆ ಒಂದು ರೀತಿಯ ಜಿಗುಪ್ಸೆ ಮೂಡುವಂಥ ಸಾಧ್ಯತೆ ಇದೆ, ಆಸಕ್ತಿಯನ್ನು ಕಳ್ಕೊಂಡು ಬಿಡ್ತೀರಿ. ಅದಕ್ಕಾಗಿಯೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 33 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 15 ನಿಮಿಷದಿಂದ ಅಪರಾಹ್ನ 3 ಗಂಟೆ 12 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 12 ನಿಮಿಷದಿಂದ ರಾತ್ರಿ 10 ಗಂಟೆ 15 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದು ಕೂಡ ನಿಮಗೆ ಸ್ವಲ್ಪ ಅನ್ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಭೂಮಿಯ ವ್ಯವಹಾರವನ್ನು ಮಾಡುವಂಥವ್ರು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಅಥವಾ ಅಡ್ವಾನ್ಸ್ ಕೊಡುವಂಥದ್ದಾಗಲಿ, ಅಡ್ವಾನ್ಸನ್ನು ಪಡ್ಕೊಳ್ಳುವಂಥದ್ದಾಗಲಿ, ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡುವಂಥ ವಿಚಾರಗಳೇನೇ ಇದ್ದರೂ ಆದಷ್ಟು ಕುಜ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ನೀವು ಅಂದುಕೊಂಡಂತಹ ಫಲಿತಾಂಶಗಳು ಸಿಕ್ಕಲ್ಲ, ನಿಮ್ಮ ಪ್ರಯತ್ನ ಅಲ್ಲಿ ಸಾರ್ಥಕವಾಗಲ್ಲ. ಹಾಗಾಗಿ ಕುಜ ಹೋರವನ್ನು ಅವಾಯ್ಡ್ ಮಾಡಬೇಕು. ಇನ್ನು ಈ ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ ಇತ್ಯಾದಿ ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಸಾಹಸ ಕೆಲಸಗಳನ್ನು, ಈ ಅಡ್ವೆಂಚರಸ್ ಆಗಿರುವಂಥ ಆ್ಯಕ್ಟಿವಿಟೀಸನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥವರು ಕೂಡ ಯಾವುದೇ ವಿಚಾರಗಳನ್ನು, ಯಾವುದೇ ಪರೀಕ್ಷೆಯ ವಿಚಾರಗಳನ್ನಾಗಲಿ ನೀವು ಕುಜ ಹೋರಾದಲ್ಲಿ ಪ್ರಸ್ತಾಪ ಮಾಡಬೇಡಿ. ಹಾಗಾಗಿ ಈ ಕುಜ ಹೋರ ನಿಮಗೆ ಆ ಸ್ಪರ್ಧೆಯಲ್ಲಿ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶವನ್ನು ತಂದುಕೊಡಲ್ಲ, ಮಿಶ್ರ ಫಲಗಳಿದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 30 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 27 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 9 ನಿಮಿಷದಿಂದ ಸಂಜೆ 5 ಗಂಟೆ 6 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 18 ನಿಮಿಷದಿಂದ ರಾತ್ರಿ 12 ಗಂಟೆ 22 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ, ಈ ವಿಚಾರವನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿ ಪಂಚಾಂಗ ಶ್ರವಣ, ಪಂಚಾಂಗ ಪಠಣ ಬಹಳ ಮುಖ್ಯವಾಗುತ್ತೆ. ಯಾರಿಗೆ ಅವಕಾಶ ಇಲ್ಲ ಪಂಚಾಂಗವನ್ನು ನೋಡಲಿಕ್ಕೆ, ಈ ಒಂದು ವಿಚಾರಗಳನ್ನು ಅರ್ಥೈಸ್ಕೊಳ್ಳಿಕ್ಕೆ ಅನ್ನುವಂಥವರು ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡ್ತಾ ಇರುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿಬಿಟ್ರೆ ಸಾಕು. ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ನಾವು ಹೇಳುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ನಿಮಗೆ ಶುಭ ಫಲಗಳು ಸಿಕ್ಕತ್ತೆ, ನಿಮ್ಮ ಒಂದು ಪ್ರಯತ್ನ ಈಡೇರುತ್ತೆ. ಹಾಗಾಗಿ ಈ ಪಂಚಾಂಗ ನಿಮಗೆ ದಾರಿದೀಪವಾಗಿರುತ್ತೆ. ಇದನ್ನು ನೀವು ನಿತ್ಯ ಅನುಸರಣೆ ಮಾಡಿ ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನು ಪಡ್ಕೊಳ್ಬೋದು. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಬಂಧುಗಳೇ, ನಾಳೆಯ ದಿನ ಮಂಗಳವಾರ, ತೃತೀಯ ತಿಥಿ ಇದೆ. ಅಂದರೆ ಈ ಬಹುಳ ತದಿಗೆ ಇರುವಂತಹ ದಿನ. ಇದು ಬೆಳಿಗ್ಗೆ 11 ಗಂಟೆ 20 ನಿಮಿಷಕ್ಕೆ ಮುಕ್ತಾಯ ಆದರೆ ನಂತರ ಚತುರ್ಥಿ ಆರಂಭ ಆಗುತ್ತೆ. ಹಾಗಾಗಿ ನಾಳೆಯೇ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು. ಚಂದ್ರೋದಯ ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ಆಗುವಂಥದ್ದು ನಾಳೆ. ಹಾಗಾಗಿ ನಾಳೆ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ. ಇನ್ನು ನಮ್ಮ ದೈನಂದಿನ ಕಾರ್ಯಕ್ರಮಗಳಲ್ಲಿ ನಾವು ಹೇಗೆ ಕೆಲವು ಗ್ರಹಗಳನ್ನು ಆಕ್ಟಿವೇಟ್ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ವಿಚಾರ ನಮ್ಮ ಹಿರಿಯರು ಬಹಳ ಕರಾರುವಕ್ಕಾಗಿ ಅನುಸರಣೆ ಮಾಡ್ತಾ ಇದ್ದಂಥದ್ದು.
ಇದು ನೋಡಿದ್ರೆ ಬಹಳ ಸರಳ ಅನ್ನಿಸ್ಬೋದು, ಆದರೆ ನಮ್ಮ ಹಿರಿಯರಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳಿರಲಿಲ್ಲ. ಅದಕ್ಕಾಗಿ ಈ ರೀತಿಯ ಕ್ರಮವನ್ನು ಅನುಸರಣೆ ಮಾಡ್ತಾ ಇದ್ರು. ಇದೇ ಒಂದು ಪದ್ಧತಿಯಂತೆ ಬೆಳೆದು ಬಂತು ಅನ್ನುವಂಥ ಒಂದು ವಾದವನ್ನು ಮಂಡಿಸುವಂಥವರು ಕೂಡ ಇದ್ದಾರೆ. ಆದರೆ ನಿಜ ಅರ್ಥದಲ್ಲಿ ಅವರ ದೈನಂದಿನ ದಿನಚರಿ ಬಹಳ ಅದ್ಭುತವಾಗಿತ್ತು. ಹಾಗೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯನ್ನು ಬಳಸಿ ಅವರು ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾ ಇದ್ರು. ಹಾಗೆ ತಾಮ್ರದ ಪಾತ್ರೆಯಲ್ಲೇ ಇಟ್ಟಿದ್ದಂತಹ ನೀರನ್ನು ಅವರು ಕುಡಿತಾ ಇದ್ರು, ಅಥವಾ ಮಣ್ಣಿನ ಮಡಿಕೆಯಲ್ಲಿ ಇಟ್ಟದ್ದಂತಹ ನೀರನ್ನು ಅವರು ಕುಡಿತಾ ಇದ್ರು. ಇದು ಬಹಳ ವಿಶೇಷವಾಗಿ ನಮ್ಮ ಹಿರಿಯರು ಅನುಸರಣೆ ಮಾಡ್ತಾ ಇದ್ದಂಥದ್ದು. ಹಾಗೆ ಸಾತ್ವಿಕವಾದಂತಹ ಆಹಾರವನ್ನು ಉಪಯೋಗಿಸ್ತಾ ಇದ್ರು. ಇದನ್ನು ಸಾತ್ವಿಕ ಅಥವಾ ರಾಜಸಿಕ ಪಾತ್ರೆಗಳಲ್ಲಿ ಆಹಾರವನ್ನು ತಯಾರು ಮಾಡ್ತಾ ಇದ್ರು. ಕುಟುಂಬ ಸದಸ್ಯರೆಲ್ಲರೂ ಕೂಡ ಒಟ್ಟಾಗಿ ನೆಲದ ಮೇಲೆ ಕುಳಿತು ಊಟ ಮಾಡ್ತಾ ಇದ್ರು. ಇದು ಅದ್ಭುತವಾದಂತಹ ಒಂದು ಕುಟುಂಬ ವ್ಯವಸ್ಥೆಯನ್ನು ಸೂಚಿಸ್ತಾ ಇತ್ತು. ಇನ್ನು ಎಲೆಯನ್ನು, ಮುತ್ತುಗದ ಎಲೆ ವಿಶೇಷವಾಗಿ ಬಳಸ್ತಾ ಇದ್ರು, ಬಾಳೆ ಎಲೆಯನ್ನು ಬಳಸ್ತಾ ಇದ್ರು. ಊಟ ಮಾಡಲಿಕ್ಕೆ ಅವರು ಎಂದೂ ಕೂಡ ತಟ್ಟೆಯನ್ನು ಉಪಯೋಗಿಸ್ತಾ ಇರಲಿಲ್ಲ. ಅಕಸ್ಮಾತ್ ತಟ್ಟೆ ಇದ್ದರೆ ಅಂದರೆ ಅದು ಕಂಚಿನ ತಟ್ಟೆ ಮಾತ್ರ ಇತ್ತು. ಈ ಎಲೆ ಮತ್ತು ಬಾಳೆ ಎಲೆ ಚಿನ್ನ ಬೆಳ್ಳಿಯನ್ನು ಸಾತ್ವಿಕ ಧಾತು ಅಂತ ಹೇಳೇನೆ ಪರಿಗಣಿಸ್ತಾ ಇದ್ರು. ಇನ್ನು ಕಂಚು, ಹಿತ್ತಾಳೆ, ತಾಮ್ರ ಇದು ರಾಜಸಿಕ ಧಾತುಗಳು. ಆದರೆ ಈಗ ಬಂದಿದೆಯಲ್ಲ ಅಲ್ಯೂಮಿನಿಯಂ ಪಾತ್ರೆಗಳಾಗಲಿ, ಈ ಸ್ಟೈನ್ಲೆಸ್ ಸ್ಟೀಲ್ ಆಗಲಿ, ಪ್ಲಾಸ್ಟಿಕ್ ಆಗಲಿ, ಇವು ತಾಮಸಿಕ ಧಾತುಗಳು. ಇವುಗಳನ್ನು ಉಪಯೋಗಿಸಿದ್ರೆ ತಾಮಸಿಕ ಗುಣಗಳು ಹೆಚ್ಚು ಬೆಳೆಯುತ್ತೆ ಅನ್ನುವಂಥ ಒಂದು ಸಂಶೋಧನೆ ವಿಚಾರ ಇದೆ. ಹಾಗೆ ಸಾಮಾನ್ಯವಾಗಿ ಬೇಳೆಗಳನ್ನು ಬೇಯಿಸಲಿಕ್ಕೆ ಅವರು ವಿಶೇಷವಾದಂತಹ ಮಣ್ಣಿನ ಮಡಿಕೆಯನ್ನು ಅವರು ಉಪಯೋಗಿಸ್ತಾ ಇದ್ರು. ಈಗ ಬೇಳೆ ಬೇಯಲಿಕ್ಕೆ ತುಂಬ ಸಮಯ ಬೇಕು ಅಂತಲೇ ಅವರು ಪ್ರೆಷರ್ ಕುಕ್ಕರನ್ನು, ಮೈಕ್ರೋವೇವ್ಗಳನ್ನು ಬಳಸುವಂಥದ್ದು ಇದೆ. ಏಕೆಂದರೆ ಇದು ತಾಮಸಿಕ ಧಾತುವಾಗಿರೋದ್ರಿಂದ ಆರೋಗ್ಯದ ಮೇಲೆ ಹೆಚ್ಚು ಹಾನಿಕರ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂಥ ವಿಚಾರ ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಹಾಗಾಗಿ ಮಣ್ಣಿನ ಪಾತ್ರೆಗಳಾಗಲಿ, ತಾಮ್ರದ ಪಾತ್ರೆಗಳು, ಕಂಚಿನ ಪಾತ್ರೆಗಳು ಯಾವಾಗಲೂ ಕೂಡ ಸರ್ವಶ್ರೇಷ್ಠವಾಗಿರುವಂಥದ್ದು, ಸರ್ವಕಾಲಿಕ ಶ್ರೇಷ್ಠವಾದಂತಹ ಧಾತುಗಳಿದು. ಆದ್ದರಿಂದ ಇದನ್ನು ಅವರು ಹೆಚ್ಚಾಗಿ ಬಳಸ್ತಾ ಇದ್ರು. ಇನ್ನು ಅಲ್ಯೂಮಿನಿಯಮನ್ನು ನಮ್ಮ ನಿತ್ಯ ಜೀವನದಲ್ಲಿ ಬಳಸಿದ್ರೆ ಅದು ರಾಹುವನ್ನು ಬಲಪಡಿಸುತ್ತೆ. ಇದು ವ್ಯಕ್ತಿಯನ್ನು ಆಕ್ರಮಣಕಾರಿ ಮತ್ತು ತೊಂದರೆಗೆ ಒಳಗಾಗುವಂತೆ ಮಾಡುತ್ತೆ. ಆದ್ದರಿಂದ ಅದನ್ನು ಅಡುಗೆ ಮನೆಯಿಂದ ಹೊರ ಹಾಕಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಅಲ್ಯೂಮಿನಿಯಂ ಕುಕ್ಕರ್ಗಳಾಗಲಿ, ಅಲ್ಯೂಮಿನಿಯಂನ ಯಾವುದೇ ರೀತಿಯ ಸಾಮಗ್ರಿಗಳನ್ನಾಗಲಿ ಅಡುಗೆಗೆ ಬಳಸಬಾರ್ದು ಅನ್ನುವಂಥದ್ದು ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಅಲ್ಯೂಮಿನಿಯಮನ್ನು ಅಡುಗೆ ಮನೆಯಿಂದ ಹೊರ ಹಾಕಿರುವಂಥ ಒಂದು ಬದಲಾವಣೆಯನ್ನು ತಾವು ಗಮನಿಸ್ಬೋದು. ಇನ್ನು ತಾಮ್ರದ ಪಾತ್ರೆಯನ್ನು ಬಳಸಿದಾಗ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಟ್ಟುಕೊಂಡು ಅದನ್ನು ಕುಡಿಯುವಂತಹ ಸಂದರ್ಭದಲ್ಲಿ ನಮಗೆ ಸೂರ್ಯ ಮತ್ತು ಕುಜ ಉತ್ತಮಗೊಳ್ತಾರೆ. ಅವರಿಗೆ ಒಂದು ಬಲ ಬರುತ್ತೆ, ಸೂರ್ಯನಿಗೆ ಮತ್ತು ಕುಜನಿಗೆ. ಇದರಿಂದ ಆರೋಗ್ಯ ದೃಷ್ಟಿಯಿಂದ, ಕಣ್ಣಿನ ದೃಷ್ಟಿಯಿಂದ ಬಹಳ ಉತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಾವು ಸಾಂಪ್ರದಾಯಿಕವಾಗಿ ಉಪಯೋಗಿಸುವಂಥ ಪಾತ್ರೆಗಳು ಯಾವುದು, ಮಣ್ಣಿನ ಪಾತ್ರೆಗಳಿರ್ಬೋದು, ಕಂಚಿನ ಪಾತ್ರೆಗಳಿರ್ಬೋದು, ಇದನ್ನು ಹೆಚ್ಚು ಬಳಸಬೇಕು. ಏಕೆಂದರೆ ಇದರಲ್ಲಿ ನಾವು ಆಹಾರ ಪದಾರ್ಥಗಳನ್ನು ಬೇಯಿಸಿದಾಗ ಸೂಕ್ಷ್ಮ ಪೋಷಕಾಂಶಗಳು ಅಲ್ಲೇ ಉಳಿಯುತ್ತೆ. ಮತ್ತು ನಮ್ಮ ಸೂರ್ಯ, ನಮ್ಮ ಕುಜ ಧನಾತ್ಮಕ ಫಲಿತಾಂಶಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಈ ಸಾಂಪ್ರದಾಯಿಕ ವಿಧಾನವನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದಿದೆ. ಇನ್ನು ಊಟ ಮಾಡುವಂತಹ ಸಂದರ್ಭದಲ್ಲಿ ಅಡುಗೆ ಮನೆಯಲ್ಲೇ ಊಟ ಮಾಡಬೇಕು ಅನ್ನುವಂಥದ್ದು. ಏಕೆಂದರೆ ಎಲ್ಲ ಕುಟುಂಬ ಸದಸ್ಯರು ಕೂಡ ನೆಲದ ಮೇಲೆ ಕುಳಿತು ಊಟವನ್ನು ಮಾಡಿದ್ರೆ ನಾವು ರಾಹುವನ್ನು ಬಲಪಡಿಸಿದಂತಾಗುತ್ತೆ. ಹಾಗಾಗಿ ಯಾರಿಗೆ ರಾಹು ದೋಷ ಇತ್ತು, ಯಾರಿಗೆ ಸರ್ಪ ದೋಷ ಇತ್ತು, ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಸಹಭೋಜನ, ಅದು ನೆಲದ ಮೇಲೆ ಕುಳಿತು ಊಟ ಮಾಡುವಂಥ ವಿಧಾನ ಬಹಳ ಪರಿಣಾಮಕಾರಿಯಾದಂಥ ಒಂದು ವಿಧಾನ ಆಗುತ್ತೆ. ಹಾಗೆ ನೆಲದ ಮೇಲೆ ಕುಳಿತು ಊಟ ಮಾಡೋದ್ರಿಂದ ನಾವು ಶುಕ್ರನನ್ನು ಬಲಪಡಿಸ್ಕೊಳ್ಬೋದು. ಹಾಗಾಗಿ ಶುಕ್ರ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಪ್ರಮುಖವಾಗಿರುವಂತಹ ಗ್ರಹ. ಹಾಗಾಗಿ ಶುಕ್ರನನ್ನು ಆಕ್ಟಿವೇಟ್ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಹಾಗೆ ನಾವು ಕುಳಿತು ನೀರನ್ನು ಕುಡಿಯುವಾಗ ನಮ್ಮ ಚಂದ್ರ ಆಕ್ಟಿವೇಟ್ ಆಗ್ತಾನೆ, ನಮ್ಮ ಮನಸ್ಸು ಸ್ಥಿರವಾಗಿರುತ್ತೆ. ಹಾಗೆ ಯಾರು ನಿಂತುಕೊಂಡು ನೀರನ್ನು ಕುಡಿತಾರೆ ಅಂಥವ್ರಿಗೆ ವಯಸ್ಸಾದ ಮೇಲೆ ಕೀಲುಗಳ ನೋವು ಪ್ರಾರಂಭ ಆಗುತ್ತೆ. ಅದರಲ್ಲೂ ಬಹಳ ವಿಶೇಷವಾಗಿ ಮಂಡಿ ನೋವು ಕಾಣಿಸ್ಕೊಳ್ಳುವಂಥದ್ದು ಈ ಕಾರಣಕ್ಕಾಗಿಯೇ. ಅದಕ್ಕಾಗಿಯೇ ಆಯುರ್ವೇದ ಹೇಳುವಂಥದ್ದಾಗಲಿ,
ತಜ್ಞ ವೈದ್ಯರು ಹೇಳುವಂಥದ್ದಾಗಲಿ ನಾವು ನೀರನ್ನು ಕುಡಿಯುವಂಥ ಸಂದರ್ಭದಲ್ಲಿ ಕುಳಿತುಕೊಂಡೇ ನೀರನ್ನು ಕುಡಿಬೇಕು ಅನ್ನುವಂಥದ್ದು, ನಿಂತುಕೊಂಡು ನೀರನ್ನು ಕುಡಿಬಾರ್ದು. ಇನ್ನು ನಮ್ಮ ಪಾತ್ರೆಗಳನ್ನು ನಾವೇ ಸ್ವಚ್ಛಗೊಳಿಸುವಂಥದ್ದು ಇತ್ತು ಹಿಂದೆ. ಅದರಿಂದ ಶನಿ ಉತ್ತಮನಾಗ್ತಾನೆ ಅನ್ನುವಂಥ ವಿಚಾರ. ಎಲ್ಲಿ ಕೊಳಕಿರುತ್ತೆ, ಎಲ್ಲಿ ಕಸ ಇರುತ್ತೆ, ಎಲ್ಲಿ ನೈರ್ಮಲ್ಯ ಇರಲ್ಲ, ಅಲ್ಲಿ ಶನಿ ವಾಸ ಮಾಡ್ತಾನೆ ಅನ್ನುವಂಥದ್ದು. ಹಾಗಾಗಿ ನಮ್ಮ ತಟ್ಟೆಗಳನ್ನಾಗಲಿ ನಾವು ಬಳಸಿದಂತಹ ಪಾತ್ರೆ ಪದಾರ್ಥಗಳನ್ನಾಗಲಿ ನಾವೇ ಸ್ವಚ್ಛಗೊಳಿಸ್ಕೊಳ್ಬೇಕು ಅನ್ನುವಂಥದ್ದು. ಇದರಿಂದ ಶನಿ ಆಕ್ಟಿವೇಟ್ ಆಗ್ತಾನೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಈ ಎಲ್ಲ ವಿಧಾನಗಳನ್ನು ಕೂಡ ನಮ್ಮ ಹಿರಿಯರು ಅನುಸರಣೆ ಮಾಡ್ತಾ ಇದ್ರು. ಅದರಲ್ಲಿ ಒಂದು ಧನಾತ್ಮಕವಾದಂಥ ಫಲಿತಾಂಶವನ್ನು ಅವರು ಪಡ್ಕೊಳ್ತಾ ಇದ್ರು. ಹಾಗಾಗಿನೇ ಅವರು ನೂರಾರು ವರ್ಷ ಬದುಕ್ತಾ ಇದ್ರು, ಆರೋಗ್ಯವಂತರಾಗಿ ಬದುಕ್ತಾ ಇದ್ರು. ಯಾವುದೇ ಕಣ್ಣಿನ ಬೇನೆ ಇರಲಿಲ್ಲ, ಚರ್ಮ ರೋಗಗಳು ಇರಲಿಲ್ಲ. ಏಕೆಂದರೆ ಆರೋಗ್ಯವಂತ ಜೀವನ ಅವರದ್ದಾಗಿತ್ತು. ಆದರೆ ಇತ್ತೀಚಿನ ದಿನಮಾನದಲ್ಲಿ ತಮಗೆ ಗೊತ್ತಿದೆ, ಮಕ್ಕಳಿಗೆ, ಅದರಲ್ಲೂ ಪುಟ್ಟ ಮಕ್ಕಳಿಗೆ ಕಣ್ಣಿಗೆ ಕನ್ನಡಕಗಳು ಬಂದಿದೆ, ವಿಚಿತ್ರವಾದಂತಹ ಕಾಯಿಲೆಗಳು ಬಂದಿದೆ. ಕೆಲವರಿಗೆ ಊಟ ಸೇರಲ್ಲ, ಹಸಿವೆ ಆಗಲ್ಲ ಅಂತ ಒಂದು ವಿಚಿತ್ರವಾದಂತಹ ಸಂದರ್ಭಗಳು ಕೂಡ ಇದೆ. ಇವೆಲ್ಲವನ್ನು ಗಮನಿಸಿದಾಗ ನಾವು ಯಾವ ರೀತಿಯ ಆರೋಗ್ಯದ ಬದುಕನ್ನು ಬದುಕ್ತಾ ಇದ್ದೇವೆ ಅನ್ನುವಂಥ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಜೊತೆಗೆ ಮಕ್ಕಳು ಮನೆಯಲ್ಲಿ ಆಹಾರವನ್ನು ತಿನ್ನಲ್ಲ, ಹೊರಗಡೆ ಹೋಟೆಲ್ಗಳಲ್ಲೋ ಮಾಲ್ಗಳಲ್ಲೋ ಅಥವಾ ಫುಟ್ಪಾತಲ್ಲಿ ಮಾರುವಂತಹ ಈ ಚಾಟ್ ಸ್ಟ್ರೀಟ್ಗಳಲ್ಲಿ ಮಾರುವಂತಹ ಈ ಫಾಸ್ಟ್ ಫುಡ್ಗಳನ್ನೇ ಹೆಚ್ಚಾಗಿ ತಿನ್ನುವಂಥವ್ರು. ಏಕೆಂದರೆ ಅದರಲ್ಲಿ ಬರೀ ಬಾಯಿ ರುಚಿ ಮಾತ್ರ ಇರುತ್ತೆ, ಯಾವುದೇ ರೀತಿಯ ಪೌಷ್ಟಿಕಾಂಶಗಳು ಇರಲ್ಲ. ಹಾಗೆ ತಾಯಿಯ ಮಮತೆ ಕೂಡ ಆ ಆಹಾರದಲ್ಲಿ ಇರಲ್ಲ. ಹಾಗಾಗಿ ಯಾರು ತಾಯಿಯ ಭಾವನೆಯೊಂದಿಗೆ ಸರಿಯಾದ ರೀತಿಯಲ್ಲಿ ಮನೆಯಲ್ಲಿ ಆಹಾರವನ್ನು ಮಕ್ಕಳಿಗೆ ಬಡಿಸ್ತಾರೆ ಅಂಥ ಮಕ್ಕಳು ಇಂದೂ ಕೂಡ ಆರೋಗ್ಯವಾಗಿಯೇ ಇದ್ದಾರೆ. ಅಂಥ ಉದಾಹರಣೆಗಳು ಕೂಡ ತಮಗೆ ಗೊತ್ತಿದೆ. ಹಾಗಾಗಿ ಯಾವ ವಿಧಾನದಿಂದ ಆಹಾರವನ್ನು ತಯಾರು ಮಾಡಬೇಕು, ಹಾಗೆ ಯಾವ ಗ್ರಹಗಳನ್ನು ನಮ್ಮ ಮನೆಯಲ್ಲೇ ನಾವು ಅನುಸರಣೆ ಮಾಡುವಂಥ ಪದ್ಧತಿಯಿಂದ ಬಲಿಷ್ಠಗೊಳಿಸ್ಕೊಳ್ಬೋದು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕು. ಇದನ್ನು ಕೆಲವರು ಹಿರಿಯರು ಇರುವಂತಹ ಮನೆಯಲ್ಲಿ ಅನುಸರಣೆ ಮಾಡ್ತಾ ಇದ್ದಾರೆ. ಆದರೆ ಕೆಲವರು ಇತ್ತೀಚಿನ ಹುಡುಗು ಪಾಳ್ಯದವರು ತಮ್ಮದೇ ಆದಂತಹ ಒಂದು ರೂಢಿ, ತಮ್ಮದೇ ಆದಂತಹ ಸಿದ್ಧಾಂತ, ತಮ್ಮದೇ ಆದಂತಹ ಒಂದು ಸಂಸ್ಕಾರವನ್ನು ಬೆಳೆಸ್ಕೊಂಡಿದ್ದಾರೆ. ಇದರಿಂದ ಆರೋಗ್ಯದ ಬದುಕು ಅವರಿಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿನೇ ನಮ್ಮ ಹಿರಿಯರ ಮಾರ್ಗದರ್ಶನ ಏನಿದೆ, ಅವರು ಹಾಕಿಕೊಂಡಂತಹ ಒಂದು ಪದ್ಧತಿಗಳೇನಿದೆ ಅದನ್ನು ಅನುಸರಣೆ ಮಾಡೋಣ. ಹಿಸ್ಟ್ರಿ ರಿಪೀಟ್ಸ್ ಅಂತಾರೆ. ಹಾಗಾಗಿ ಆ ಒಂದು ಕಾಲ ಮತ್ತೆ ಬರಲಿಕ್ಕೆ ಆರಂಭ ಆಗಿದೆ. ಇನ್ನು ಹೋಟೆಲ್ಗಳಲ್ಲೂ ಕೂಡ ಹಳ್ಳಿಯ ಸೊಗಡನ್ನು ಸಾರುವಂತಹ ಹಳ್ಳಿಯ ಮನೆ ಅಂತ ಬಂದಿದೆ, ನಮ್ಮೂರ ತಿಂಡಿ ಅಂತ ಬಂದಿದೆ, ನಾಟಿ ಸ್ಟೈಲ್ ಅಂತ ಬಂದಿದೆ. ಇದೆಲ್ಲವೂ ಕೂಡ ನಮ್ಮ ಹಿಂದಿನ ತಲೆಮಾರಿನವರು ಅನುಸರಣೆ ಮಾಡ್ತಾ ಇದ್ದಂತಹ ವಿಧಿವಿಧಾನಗಳನ್ನು ಅವರು ಬಳಸ್ತಾ ಇದ್ದಾರೆ. ಹಾಗೆ ಸೌದೆ ಒಲೆ ಊಟ ಕೆಲವು ಹೋಟೆಲ್ಗಳಲ್ಲೂ ಈಗಲೂ ಇದೆ, ಬಾಳೆ ಎಲೆ ಊಟ ಇದೆ. ಇದನ್ನೆಲ್ಲ ಮತ್ತೆ ಪರಿಚಯಿಸುವಂತಹ ಕಾರ್ಯಕ್ರಮವನ್ನು ಕೆಲವರು ಬುದ್ಧಿವಂತರು ಮಾಡ್ತಾ ಇದ್ದಾರೆ. ಆದರೆ ನಾವು ನಮ್ಮ ಮನೆಯಲ್ಲೇ ಇಂಥ ಆಹಾರ ಪದಾರ್ಥಗಳನ್ನು, ಹಾಗೆ ಅಡುಗೆ ಮಾಡಲಿಕ್ಕೆ ಬಳಸುವಂತಹ ಕೆಲವೊಂದು ಉತ್ತಮ ಧಾತು ಉಳ್ಳಂತಹ ಪಾತ್ರೆಗಳನ್ನು ಬಳಸೋದ್ರಿಂದ ನಾವು ಹೆಚ್ಚಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಹಾಗೆ ನಮಗೆ ಯಾವ ಗ್ರಹ ಕ್ರೂರ ದೃಷ್ಟಿಯಿಂದ ನೋಡ್ತಾ ಇದೆ, ಯಾವ ಗ್ರಹ ನಮಗೆ ಆಶೀರ್ವಾದ ಮಾಡ್ತಾ ಇಲ್ಲ, ಅನುಗ್ರಹ ಮಾಡ್ತಾ ಇಲ್ಲ, ಇಂಥದ್ದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಒಮ್ಮೆ ಯೋಚನೆ ಮಾಡಿ. ಸಾಧ್ಯ ಆದರೆ ನಾಳೆಯಿಂದಲೇ ಬದಲಾವಣೆಗೆ ನೀವು ಸಿದ್ಧರಾಗಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. 4ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮಿಶ್ರ ಫಲಗಳಿರುತ್ತೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಸುಖಕ್ಕೆ ಈ ದಿನ ಅಷ್ಟೊಂದು ಅನುಕೂಲ ಇಲ್ಲ, ಎಲ್ಲವೂ ಇದೆ, ಅನುಭವಿಸುವಂಥ ಯೋಗ ಮಾತ್ರ ನಿಮಗೆ ಈ ದಿನ ಕಡಿಮೆ ಇರುವಂಥದ್ದು. ಹಾಗೆ ಈ ದಿನ ನೀವು ಆರಂಭ ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ಪೂರ್ಣ ಆಗಲ್ಲ, ಮಧ್ಯದಲ್ಲೇ ನಿಂತು ಬಿಡುತ್ತೆ. ಹಾಗಾಗಿ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಜೊತೆಗೆ ಆ ಕೆಲಸದಲ್ಲಿ ಮತ್ತಷ್ಟು ನೀವು ಎಫರ್ಟನ್ನು ಹಾಕಲೇಬೇಕಾಗುತ್ತೆ, ಪ್ರಯತ್ನ ಮಾಡ್ತಾನೇ ಇರಬೇಕು. ಹಾಗೆಯೇ ಈ ದಿನ ನಿಮ್ಮ ಚಟುವಟಿಕೆಗಳಲ್ಲಾಗಲಿ, ವ್ಯಾಪಾರ ವ್ಯವಹಾರಗಳಲ್ಲಾಗಲಿ, ಉದ್ಯೋಗ ಕ್ಷೇತ್ರದಲ್ಲಾಗಲಿ ನಿಮಗೆ ತೀವ್ರವಾದಂಥ ಸ್ಪರ್ಧೆ ಇರುತ್ತೆ. ಹಾಗೆ ಈ ದಿನ ನಿಮಗೆ ಕಾಂಪಿಟೇಟರ್ಸ್ ಜಾಸ್ತಿ ಇರುವಂಥದ್ದು. ಇದರಿಂದ ಕೂಡ ಮನಸ್ಸಿಗೆ ಸ್ವಲ್ಪ ಒತ್ತಡ ಉಂಟಾಗುವಂಥ ಸಂದರ್ಭ ಇದೆ. ಹಾಗಾಗಿನೇ ನಿಮ್ಮ ಈ ಒತ್ತಡದ ಪರಿಸ್ಥಿತಿ ಮಾನಸಿಕ
ಅಶಾಂತಿಯನ್ನು ತರುವಂಥದ್ದು. ಹಾಗೆ ಮನಸ್ಸಿಗೆ ಈ ದಿನ ಒಂದು ರೀತಿಯ ಕಳವಳ ಇರುವಂಥದ್ದು, ಏನೋ ಒಂದು ಚಿಂತೆ ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನವಾದಂಥ ಪ್ರಗತಿ ಇರುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲೂ ಕೂಡ ಅಲ್ಪ ಸ್ವಲ್ಪ ವಿವಾದಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ಏನೂ ಕೆಲಸಕ್ಕೆ ಬಾರದಂತಹ ವಿಚಾರಕ್ಕೆ ಈ ದಿನ ಚರ್ಚೆ ಆರಂಭ ಆಗುತ್ತೆ. ಹಾಗಾಗಿ ಸ್ವಲ್ಪ ನಿಯಂತ್ರಣ ಇರಲಿ ನಿಮ್ಮ ಮಾತಿನಲ್ಲಿ. ಇನ್ನು ಈ ದಿನ ಸ್ವಲ್ಪ ಆಕ್ರಮಣಕಾರಿ ಪ್ರವೃತ್ತಿ ಕೂಡ ಇರುವಂಥದ್ದು, ಅದಕ್ಕೂ ಕೂಡ ನಿಯಂತ್ರಣವನ್ನು ಹಾಕಲೇಬೇಕಾಗತ್ತೆ. ಇನ್ನು ಮನೆಯ ಒಳಗೆ ಇರುವಂಥ ತೊಂದರೆಗಳು, ಅದನ್ನು ಮನೆಯ ಒಳಗೆ ನೀವು ಪರಿಹಾರವನ್ನು ಮಾಡಿಕೊಳ್ಬೇಕು. ಎಲ್ಲಿ ಕಳ್ಕೊಳ್ತೀರೋ ಅಲ್ಲೇ ಹುಡುಕಬೇಕು. ಹಾಗಾಗಿ ಸಮಸ್ಯೆ ಮನೆಯ ಒಳಗೆ ಇದೆ ಅಂತ ಹೇಳಿದ್ರೆ ಮನೆಯ ಒಳಗೆ ಪರಿಹಾರವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆ, ಇದು ಕೀರ್ತಿ ಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಒಳ್ಳೆಯ ಪ್ರಗತಿ ಇದೆ. ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಪ್ರತಿಫಲ ಇದೆ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನಗಳು ಯಾವುದೂ ಕೂಡ ನಷ್ಟವನ್ನು ತರಲ್ಲ, ಬದಲಿಗೆ ಅನುಕೂಲಗಳನ್ನೇ ತರುವಂಥದ್ದು ಇದೆ. ಅದರಲ್ಲೂ ಪ್ರಮುಖವಾದಂತಹ ವಿಚಾರಗಳಲ್ಲಿ ಈ ದಿನ ನಿಮಗೆ ತುಂಬ ಆಸಕ್ತಿ. ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ನಿಮ್ಮ ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಹಾಗಾಗಿನೇ ಈ ದಿನ ಬಹಳ ಅತ್ಯುತ್ತಮವಾಗಿರೋಂಥ ಹಾಗೆ ಮುಂದಾಲೋಚನೆಯಿಂದ ಕೂಡಿರುವಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಮಕ್ಕಳ ವಿಚಾರದಲ್ಲಿ ನೀವು ಸ್ವಲ್ಪ ಸಕಾರಾತ್ಮಕವಾದಂಥ ಮನೋಭಾವವನ್ನು ಹೊಂದಿರ್ತೀರಿ. ಮಕ್ಕಳು ಮಾಡುವಂಥ ತಪ್ಪು ಒಪ್ಪುಗಳ ಬಗ್ಗೆ ನೀವೇ ಒತ್ತೆ ಇಟ್ಟುಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಮಕ್ಕಳನ್ನು ಈ ದಿನ ತುಂಬ ಚೆನ್ನಾಗಿ ರಕ್ಷಣೆ ಮಾಡ್ತೀರಿ. ಆದರೆ ಅತಿಯಾದ ಮುದ್ದು ಮಾಡುವಂಥದ್ದಾಗಲಿ, ಮಕ್ಕಳನ್ನು ಅತಿಯಾಗಿ ನೀವು ಓಲೈಸುವಂಥದ್ದನ್ನಾಗಲಿ, ಅವರು ಮಾಡುವಂಥ ತಪ್ಪನ್ನೇ ನೀವು ಅವರ ಅತ್ಯುತ್ತಮವಾದಂಥ ಒಂದು ಆ್ಯಕ್ಟಿವಿಟಿ ಅಂದ್ಕೊಳ್ಳುವಂಥದ್ದಾಗಲಿ ತಪ್ಪು. ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ಆಗಬೇಕಾಗತ್ತೆ. ಇನ್ನು ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ಹೊಸಬರ ಪರಿಚಯ ಆಗುತ್ತೆ. ಆ ಪರಿಚಯ ನಿಮ್ಮ ವ್ಯವಹಾರಗಳಿಗೆ ತುಂಬ ಅನುಕೂಲವನ್ನು ತರುತ್ತೆ ಮುಂದೆ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಗಳಿಗೆ ಉತ್ತಮವಾದಂಥ ಪ್ರತಿಫಲ ಸಿಕ್ಕತ್ತೆ. ಮೇಲಧಿಕಾರಿಗಳು ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ತುಂಬ ಇಷ್ಟಪಡ್ತಾರೆ. ಹಾಗೆ ಸಹೋದ್ಯೋಗಿಗಳಿಂದ ಕೂಡ ನಿಮಗೆ ಅನುಕೂಲ ಇದೆ. ಒಟ್ಟಾರೆ ನಿಮ್ಮ ಒಂದು ಪ್ರಗತಿ, ನಿಮ್ಮ ಬೆಳವಣಿಗೆ ಈ ದಿನ ನಿಮಗೆ ತೀವ್ರವಾದ ಸಂತೋಷವನ್ನು ತರುತ್ತೆ. ಆದರೆ ಈ ದಿನ ಯಾವುದೇ ಸಂದರ್ಭದಲ್ಲೂ ಕೂಡ ಕಾನೂನು ಕಟ್ಟಳೆಗಳನ್ನು ಮೀರುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಕಾನೂನಿಗೆ ಸಂಬಂಧಪಟ್ಟಂತಹ ವಿಚಾರ, ವಾಹನ ಚಾಲನೆಯ ವಿಚಾರ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಗಣಪತಿಯನ್ನು ಈ ದಿನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ, ಕುಟುಂಬ ಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಮಿಶ್ರ ಫಲಗಳಿರುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ನಡೆಯುವಂಥ ವ್ಯವಹಾರಗಳು ನಿಮಗೆ ಸ್ವಲ್ಪ ಒತ್ತಡವನ್ನು ತರುವಂಥದ್ದು. ನಿಮಗೆ ಇಷ್ಟ ಇಲ್ಲ, ಆದರೂ ಕೂಡ ಈ ದಿನ ನೀವು ಸಹಮತವನ್ನು ವ್ಯಕ್ತಪಡಿಸಬೇಕಾಗತ್ತೆ. ಹಾಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲೇಬೇಕಾಗತ್ತೆ. ಅಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಈ ದಿನ ನಿಮಗೆ ಬರುವಂಥದ್ದು. ಇನ್ನು ಕೆಲವೊಂದು ತಪ್ಪುಗಳನ್ನು ನಿಮ್ಮ ಮೇಲಧಿಕಾರಿಗಳಾಗಲಿ, ನಿಮ್ಮ ಸಹೋದ್ಯೋಗಿಗಳಾಗಲಿ ನಿಮ್ಮಿಂದ ಮಾಡಿಸುವಂಥ ಸಾಧ್ಯತೆ ಇದೆ. ನಿಮ್ಮ ಕೈ ಹಿಡಿದು ತಪ್ಪು ಮಾಡಿಸ್ತಾರೆ. ಅಂಥ ಒಂದು ಸಂದರ್ಭ ಕೂಡ ಈ ದಿನ ಇದೆ. ಆದರೆ ಕೆಲವೊಂದು ವಿಚಾರಗಳಿಗೆ ನೀವು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೇಯಿಂಗ್ ನೋ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಯು. ಈ ದಿನ ಅಂತಹ ಒಂದು ಸಂದಿಗ್ಧತೆಯಲ್ಲಿ ಈ ದಿನ ನೀವು ತಗಲಾಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನೀವು ಸರಿ ಇದೆ, ನಿಮ್ಮ ಧೋರಣೆಗಳು ಸರಿ ಇದೆ ಅನ್ನುವಂಥ ಪ್ರೂವ್ ಮಾಡಲಿಕ್ಕೇನೆ ಹೆಚ್ಚು ಸಮಯವನ್ನು ನೀವು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ನಿಮಗೆ ಬರುವಂಥದ್ದಿದೆ. ಇದು ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು. ಯಾಕೆಂದರೆ ಆ ಜವಾಬ್ದಾರಿಗೆ ಅನುಗುಣವಾಗಿ ನಿಮಗೆ ಯಾವುದೇ ರೀತಿಯ ಸೌಲಭ್ಯಗಳು ಸೌಕರ್ಯಗಳು ಇರಲ್ಲ.
ವೇತನದಲ್ಲಿ ಹೆಚ್ಚಳ ಇಲ್ಲ, ಅಥವಾ ನಿಮ್ಮ ಕೆಲಸಕ್ಕೆ ಒಂದು ಒಳ್ಳೆಯ ಶ್ಲಾಘನೆ ಅನ್ನುವಂಥದ್ದು ಕೂಡ ಈ ದಿನ ಸಿಕ್ಕಲ್ಲ. ಹಾಗಾಗಿ ಬೆಟ್ಟಕ್ಕೆ ಕಲ್ಲು ಹೊತ್ತಂತೆ ಈ ದಿನದ ಪ್ರಯತ್ನಗಳು ನಿಮಗೆ ಸಾರ್ಥಕವನ್ನು ತರಲ್ಲ. ಇನ್ನು ಈ ದಿನ ನಿಮ್ಮ ಹಠಮಾರಿತನ ಏನಿದೆ ಅದು ಕೂಡ ನಿಮ್ಮ ಬೆಳವಣಿಗೆಗೆ ಕುತ್ತು ತರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನೀವು ನಿಮ್ಮ ಹಠದ ಧೋರಣೆಯನ್ನು ಸ್ವಲ್ಪ ಸಡಿಲಗೊಳಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನೀವು ಕೆಲಸದಿಂದ ಹಿಮ್ಮೆಟ್ಟುವಂಥದ್ದು ಕೂಡ ಕೆಲವೊಮ್ಮೆ ಲಾಭಕರವಾಗಿ ನಿಮಗೆ ಪರಿಣಮಿಸುವಂಥದ್ದು ಇದೆ. ಹಾಗಾಗಿ ಈ ಅಗ್ರೆಸಿವ್ ನೇಚರನ್ನು ನೀವು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡ್ರೆ, ಸ್ವಲ್ಪ ಕೆಲಸದಲ್ಲಿ ಹಿಂದೆ ಸರಿದ್ರೆ ನಿಮಗೆ ಅನುಕೂಲ ಹೆಚ್ಚಾಗಿ ಕಂಡು ಬರುತ್ತೆ. ಏಕೆಂದರೆ ಅದರಲ್ಲಿ ನೀವು ಕಲೀಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ, ಅನುಭವ ಹೆಚ್ಚಾಗತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಸ್ವಗ್ರಹದಲ್ಲೇ ಇದ್ದಾನೆ. ನಿಮ್ಮ ಮನೆಯಲ್ಲೇ ಚಂದ್ರ, ಮನಸ್ಸಿಗೆ ಒಂದು ರೀತಿಯಲ್ಲಿ ಸಮಾಧಾನ. ಹಾಗೆ ಈ ದಿನ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿಕ್ಕೆ, ಒಂದು ಅಂತರ ಅವಲೋಕನ ಮಾಡಿಕೊಳ್ಳಿಕ್ಕೆ, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ನಿಮಗೆ ಸಿಕ್ಕತ್ತೆ. ಸ್ವಂತ ಆಲೋಚನೆಗಳು ಈ ದಿನ ಕೂಡಿ ಬರುತ್ತೆ. ಹಾಗಾಗಿ ಬೇರೆಯವರ ನೆರವು ಬೇಕಾಗಿಲ್ಲ, ಬೇರೆಯವರ ಒಂದು ಮೋಟಿವೇಶನ್ ಕೂಡ ಈ ದಿನ ನಿಮಗೆ ಬೇಡ. ಯಾಕೆಂದರೆ ಯಾವ ಕೆಲಸಗಳು ಆಗಬೇಕು, ಯಾವುದರಿಂದ ಯಾವ ರೀತಿಯ ಅನುಕೂಲ ಅನಾನುಕೂಲತೆ ಇದೆ, ಇವೆಲ್ಲವೂ ಕೂಡ ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಏಕೆಂದರೆ ಈ ದಿನ ಮನಸ್ಸು ಬಹಳ ತಿಳಿಯಾಗಿರುತ್ತೆ, ಕಲಿಯುವಂಥ ಆಸಕ್ತಿ ಇರುತ್ತೆ. ಹಾಗಾಗಿಯೇ ಒಂದು ಅನುಭವವನ್ನಾಗಲಿ ಒಂದು ಜ್ಞಾನವನ್ನಾಗಲಿ ನೀವು ಬೇರೆಯವರಿಂದ ಕಲಿತುಕೊಳ್ಳುವಂಥ ಒಂದು ಅವಕಾಶ ಕೂಡ ಇದೆ. ಇದು ನಿಮ್ಮನ್ನು ಒಂದು ಪ್ರಬುದ್ಧತೆಯ ಮಟ್ಟಕ್ಕೆ ಕರೆದೊಯ್ಯುವಂಥದ್ದು. ಹಾಗಾಗಿ ಈ ದಿನ ಯಾರಿಗೆ ನಿಮ್ಮ ಜೀವನದಲ್ಲಿ ಬೆಳವಣಿಗೆ ಹೊಂದಬೇಕು ಅನ್ನುವಂಥ ಆಸಕ್ತಿ ಇದೆ ಅಂಥವರು ಈ ದಿನ ನಿಮ್ಮ ಜ್ಞಾನ ಸಂಪಾದನೆಗೆ ಹೆಚ್ಚು ಮಹತ್ವವನ್ನು ಕೊಡಬೇಕಾಗುತ್ತೆ. ಹಾಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕಾಗ ನಿಮಗೆ ಒಂದು ರೀತಿಯಲ್ಲಿ ಸಮಾಧಾನ, ಒಂದು ರೀತಿಯಲ್ಲಿ ಸಂತೃಪ್ತಿ ಇರುತ್ತೆ. ಹಾಗೆ ಈ ದಿನ ದೂರದ ಆಲೋಚನೆಗಳು ಕೂಡ ಇದೆ. ಅಂದರೆ ತತ್ಕಾಲಕ್ಕೆ ನೀವು ಸುಖ ಪಡುವಂಥದ್ದಲ್ಲ, ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಶಾಶ್ವತವಾದಂಥ ಸುಖವನ್ನು ತರಬೇಕು. ಅದು ಮುಂದಾಲೋಚನೆಯಿಂದ ದೀರ್ಘಾಲೋಚನೆಯಿಂದ ಮಾತ್ರ ಸಾಧ್ಯ ಅನ್ನುವಂಥ ಒಂದು ಕಟು ಸತ್ಯ ಈ ದಿನ ನಿಮಗೆ ಅರ್ಥ ಆಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ತುಂಬ ಆಶಾದಾಯಕವಾಗಿ ಇರುತ್ತೆ, ಮನೆಯ ವಾತಾವರಣ ಅನುಕೂಲಕರವಾಗಿರುತ್ತೆ. ಹಾಗಾಗಿನೇ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಆಸಕ್ತಿಯ ಜೊತೆಗೆ ಪರಿಶ್ರಮ ಇದೆ, ನಿಮ್ಮ ಎಫರ್ಟ್ ಚೆನ್ನಾಗಿದೆ ಈ ದಿನ. ಹಾಗೆ ಈ ದಿನ ಲಾಭಕರವಾಗಿರುವಂಥ ಸನ್ನಿವೇಶಗಳಲ್ಲಿ ತುಂಬ ಸಂತೋಷ ಇರುವಂಥದ್ದು. ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಉದ್ಯೋಗ ಪ್ರಗತಿಯಲ್ಲಿರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಬಹಳ ಉತ್ತಮವಾಗಿದೆ. ಹಾಗಾಗಿ ಈ ದಿನ ಬರುವಂಥ ಅವಕಾಶಗಳೇನಿದೆ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 12ನೇ ಮನೆ. ಬಹಳ ವಿಶೇಷವಾಗಿ ನೀವು ಈ ದಿನ ಕೆಲವು ವಿಚಾರಗಳಲ್ಲಿ ತುಂಬ ಗಮನವನ್ನು ಕೊಡಬೇಕಾಗುತ್ತೆ. ಸ್ವಲ್ಪ ಯಾಮಾರಾದರೂ ಕೂಡ ನಷ್ಟ ಜಾಸ್ತಿ ಆಗುತ್ತೆ. ಹಾಗೆ ಗ್ರಹಗತಿಗಳು ಕೂಡ ನಿಮಗೆ ಅನಾನುಕೂಲಕರವಾಗಿರೋದ್ರಿಂದ ಸ್ವಲ್ಪ ಮಿಶ್ರ ಫಲಗಳ ಯೋಗ ತುಂಬ ಇರುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನೀವು ಉತ್ತಮವಾದದ್ದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಜೊತೆಗೆ ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ನಿರಾಸೆ ಉಂಟಾಗುವಂಥದ್ದು ಇದೆ. ಹಾಗೆ ಆ ಕೆಲಸ ಎಲ್ಲಿ ಫೇಲ್ಯೂರ್ ಆಯಿತು ಅದಕ್ಕೆ ಸಂಬಂಧಪಟ್ಟವರನ್ನು ಈ ದಿನ ನೀವು ಹೀಯಾಳಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಅವರ ಜೊತೆ ಈ ದಿನ ಮಾತಿನ ಚಕಮಕಿಯನ್ನು ನಡೆಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ನಷ್ಟಕ್ಕೆ, ಸೋಲಿಗೆ ಕಾರಣ ಯಾವುದು ಅನ್ನುವಂಥದ್ದನ್ನು ನೀವೇ ಅಂತರವಲೋಕನ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮನ್ನು ನೀವು ಮೊದಲು ಪ್ರಶ್ನಿಸಿಕೊಳ್ಳುವಂಥದ್ದು ಉತ್ತಮ. ಆದರೆ ಬೇರೆಯವರ ತಪ್ಪುಗಳು ಬಹಳ ಬೇಗ ನಿಮ್ಮ ಕಣ್ಣಿಗೆ ಬೀಳುತ್ತೆ. ಆದರೆ ನಿಮ್ಮ ತಪ್ಪು ಈ ದಿನ ನೀವು ಸಮರ್ಥನೆ ಮಾಡಿಕೊಳ್ಳುವಂಥ ಸ್ಥಿತಿಯಲ್ಲಿರ್ತೀರಿ. ಹಾಗಾಗಿನೇ ಈ ದಿನ ದ್ವಂದ್ವ ಭಾವ ಮನಸ್ಸಿನಲ್ಲಿ ಇರುವಂಥದ್ದಾಗತ್ತೆ. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಒಂದು ಸಮಸ್ಯೆಗಳು ಹೆಚ್ಚಾಗುವಂಥದ್ದು ಇರುತ್ತೆ. ಹಾಗಾಗಿ ಸಮಸ್ಯೆ ಕಡಿಮೆ ಆಗಬೇಕು, ಬಗೆಹರಿಬೇಕು. ಆದರೆ
ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳಿಂದ ಈ ದಿನ ಸಮಸ್ಯೆ ಉಲ್ಬಣ ಆಗುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಮನಸ್ಥಿತಿ ಇರಲಿ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ದೊಡ್ಡ ಬಂಡವಾಳ ಹೂಡುವಂಥದ್ದಾಗಲಿ, ವ್ಯಾಪಾರದ ವಿಸ್ತರಣೆಯ ಪ್ರಯತ್ನವನ್ನಾಗಲಿ ಈ ದಿನ ಮತ್ತು ನಾಳೆ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ. ಇನ್ನು ಮನೆಯ ಹೊರಗಿನ ವಾತಾವರಣ ಕೂಡ ಸ್ವಲ್ಪ ಸ್ಪರ್ಧೆಯಿಂದಲೇ ಕೂಡಿರುವಂಥದ್ದು, ಹೆವಿ ಕಾಂಪಿಟೇಷನ್ ಅನ್ನುವಂಥದ್ದು ಇರುತ್ತೆ. ಸ್ವಲ್ಪ ಜಾಗೃತರಾಗಿರಿ. ಹಾಗೆ ಈ ಅನಿರೀಕ್ಷಿತವಾಗಿ ಪ್ರಯಾಣ ಮಾಡಬೇಕಾದಂಥ ಸಂದರ್ಭ ಬರ್ಬೋದು. ಪ್ರಯಾಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಗಣಪತಿಯ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. 11ನೇ ಮನೆ, ಶುಭ ಫಲಗಳನ್ನು ನಿರೀಕ್ಷೆ ಮಾಡುವಂಥ ದಿನ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲಕರವಾದಂಥ ಒಂದು ವಾತಾವರಣ ಇರುತ್ತೆ. ನಿಮಗೆ ಬೇಕಾದಂಥ ಹಣವನ್ನು ಈ ದಿನ ನೀವು ಹೇಗೋ ಹೊಂದಾಣಿಕೆ ಮಾಡ್ಕೊಳ್ತೀರಿ, ಅಥವಾ ಇದ್ದುದರಲ್ಲೇ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮುಗಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗೆ ಚಾಟಿ ಇಲ್ಲದೆ ಬುಗುರಿಯನ್ನು ತಿರುಗಿಸುವಂಥ ಕಲೆಗಾರಿಕೆ ನಿಮ್ಮಲ್ಲಿದೆ. ಅದಕ್ಕಾಗಿಯೇ ಈ ದಿನ ಯಾವುದೇ ಸಮಸ್ಯೆಗಳು ನಿಮಗೆ ಸಮಸ್ಯೆ ಅನ್ನಿಸಲ್ಲ. ಅದನ್ನು ಅವಕಾಶವಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ಚಾಕಚಕ್ಯತೆ ಬಹಳ ಚೆನ್ನಾಗಿರುತ್ತೆ ನಿಮ್ಮಲ್ಲಿ. ಇನ್ನು ಈ ದಿನ ಸಮಾಜದ ಪ್ರಮುಖ ವ್ಯಕ್ತಿಯೊಬ್ಬರಿಂದ ವಿಶೇಷವಾದಂಥ ಒಂದು ಬೆಂಬಲ ಸಿಕ್ಕತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮ್ಮ ಚಟುವಟಿಕೆಗಳಿಗೆ ಅವರ ಒಂದು ಪ್ರೋತ್ಸಾಹ ಇದೆ, ಅವರ ಆಶೀರ್ವಾದ ಇದೆ. ಹಾಗೆ ಅವರಿಂದ ಒಂದು ಒಳ್ಳೆಯ ಸಹಕಾರ ಕೂಡ ನಿಮಗೆ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಮಕ್ಕಳಿಗಾಗಿ ಮಾಡುವಂಥ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಏಕೆಂದರೆ ಪ್ರಯತ್ನ ಪ್ರಾಮಾಣಿಕವಾಗಿರುತ್ತೆ, ಸ್ವಾರ್ಥರಹಿತವಾಗಿರುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಬಂಧು ಮಿತ್ರರಿಂದ ಕೆಲವು ಕಾರ್ಯಗಳು ಪೂರ್ಣಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮಗೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಕೆಲಸದಲ್ಲಿ ಸಹಕರಿಸ್ತಾರೆ. ನಿಮ್ಮ ಒಂದು ಚಟುವಟಿಕೆಗಳಿಗೆ ಅವರ ಕೈಲಾದ ನೆರವನ್ನು ಕೊಡುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಮನೆಯಲ್ಲಿ ಒಂದು ಶಿಸ್ತಿನ ವಾತಾವರಣ ಇರುವಂಥದ್ದು. ಹಾಗಾಗಿನೇ ಕೆಲವರ ನಡವಳಿಕೆ ನಿಮಗೆ ಇಷ್ಟ ಆಗಲ್ಲ, ಅದನ್ನು ತಿದ್ದಲು ಹೋಗ್ತೀರಿ, ಅವರನ್ನು ಸರಿಪಡಿಸುವಂಥ ಒಂದು ಪ್ರಯತ್ನ ಆಗುತ್ತೆ. ಆದರೆ ಅದರಿಂದ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸಗಳನ್ನಷ್ಟೇ ನೀವು ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು 3ನೇಯವರ ವಿಚಾರಕ್ಕೆ ಮೂಗು ತೂರಿಸಬೇಡಿ. ಏಕೆಂದರೆ ಈ ದಿನ ನಿಮಗೆ ಆ ಒಂದು ಮಾರ್ಗದರ್ಶನ ಮಾಡುವಂಥ ಒಂದು ಬಲ ಅಷ್ಟಾಗಿ ಇರಲ್ಲ. ಹಾಗಾಗಿನೇ ಸಮಯಕ್ಕಾಗಿ ವೆಯ್ಟ್ ಮಾಡಿ, ಸಮಯವನ್ನು ಕಾಯ್ತಾ ಇರಿ. ಉತ್ತಮವಾದಂತಹ ಸಂದರ್ಭ ಬರುತ್ತೆ. ಆ ಸಮಯದಲ್ಲಿ ನೀವು ಕಾದ ಕಬ್ಬಿಣವನ್ನು ಹೇಗೆ ಬಡಿತಾರೋ ಆ ರೀತಿಯಲ್ಲಿ ನಿಮ್ಮ ನಿರೀಕ್ಷಿತ ಆಕಾರಕ್ಕೆ ಅವರನ್ನು ತಂದುಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಇಲ್ಲಿ 10ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿನ ಚಟುವಟಿಕೆಗಳು ಬಹಳ ವಿಶೇಷವಾದಂತಹ ಒಂದು ಗಮನವನ್ನು ಸೆಳೆಯುತ್ತೆ. ಹಾಗಾಗಿ ಆಸಕ್ತಿ ಹೆಚ್ಚಾಗಿರುವಂತಹ ಸಂದರ್ಭ. ಇದರಿಂದ ನಿಮಗೆ ಶುಭ ಫಲಗಳನ್ನು ನಿರೀಕ್ಷೆ ಮಾಡುವಂಥ ಸನ್ನಿವೇಶ ಇರುತ್ತೆ. ಹಾಗೆ ಹಣಕಾಸಿನ ವಿಚಾರ ಕೂಡ ಈ ದಿನ ನಿಮಗೆ ತುಂಬ ಫೇವರಬಲ್ ಆಗಿ ಇರುತ್ತೆ. ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ನಿಮಗೆ ಅತಿಯಾದಂಥ ಒಂದು ನಿಷ್ಠೆ ಇದೆ, ನಂಬಿಕೆ ಇದೆ. ಹಾಗೆ ಕಷ್ಟಪಟ್ಟು ದುಡಿಯುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಆದರೆ ಈ ದಿನ ಸ್ಪರ್ಧಿಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಆ ಒಂದು ಸಮಸ್ಯೆ ನಿಮಗೆ ಈ ದಿನ ಹೆಚ್ಚಿನ ಮಟ್ಟದಲ್ಲೇ ಕಾಡುವಂಥದ್ದು. ಹಾಗೆ ನಿಮ್ಮ ಸ್ಪರ್ಧಿಗಳು, ಪ್ರತಿಸ್ಪರ್ಧಿಗಳು ಇವರ ಬಗ್ಗೆ ಒಂದು ಕಣ್ಣಿಟ್ಟಿರುವಂಥದ್ದು ಯಾವಾಗಲೂ ಕೂಡ ಉತ್ತಮ. ಇನ್ನು ಈ ದಿನ ವಿಶೇಷವಾದಂಥ ಒಂದು ಬೆಂಬಲ ನಿಮ್ಮ ಪ್ರೀತಿ ಪಾತ್ರರಿಂದ ಸಿಕ್ಕತ್ತೆ. ಅದರಲ್ಲೂ ಸ್ತ್ರೀ ವರ್ಗದವರಿಂದ ನಿಮಗೆ ಈ ದಿನ ತುಂಬ ಸಹಕಾರ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನದ ಪೂರ್ವಾರ್ಧ ಏನಿದೆ ತುಂಬ ಅನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿ ವ್ಯಾಪಾರದ ವಿಸ್ತರಣೆಯಾಗಲಿ, ವ್ಯಾಪಾರಕ್ಕೆ ಬೇಕಾಗುವಂಥ ಬಂಡವಾಳವನ್ನು ತೊಡಗಿಸುವಂಥ ವಿಚಾರದಲ್ಲಾಗಲಿ ನಿಮ್ಮ ನಿರ್ಧಾರ ಸರಿಯಾಗಿರುತ್ತೆ. ಭಾಳ ಲೆಕ್ಕಾಚಾರದಲ್ಲೇ ಇರುತ್ತೆ. ತುಂಬ ಪ್ರಬುದ್ಧವಾದಂತಹ ತೀರ್ಮಾನ ಇದು. ಹಾಗೆ ಈ ದಿನದಲ್ಲಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲವು ಕೆಲಸ ಕಾರ್ಯಗಳನ್ನು ಮಾಡುವಾಗ ಕುಟುಂಬಸ್ಥರ ಒಂದು ಬೆಂಬಲವನ್ನು ಪಡ್ಕೊಳ್ಳಿ. ಅವ್ರಿಗೂ ಕೂಡ
ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಪರಿಚಯ ಮಾಡಿಕೊಡಿ, ಅವರನ್ನು ಲೂಪಲ್ಲಿ ಇಟ್ಕೊಳ್ಳಿ. ಇದರಿಂದ ಅವ್ರಿಗೂ ಕೂಡ ಒಂದು ಜವಾಬ್ದಾರಿ ಬರುತ್ತೆ, ಕೆಲಸ ಎಲ್ಲರದ್ದು ಅನ್ನುವಂಥ ಮನೋಭಾವ ಬರುತ್ತೆ. ಇಲ್ಲಾಂದರೆ ಆ ಕೆಲಸ ನಿಮ್ಮ ವೈಯಕ್ತಿಕ ಕೆಲಸ ಅಂತ ಹೇಳೇ ಕೆಲವರು ನಿಮ್ಮನ್ನು ಕೈ ಬಿಡುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರದಿಂದ ಇರಿ, ಟೀಮ್ ವರ್ಕ್ ಮಾಡಿ, ಒಳ್ಳೆಯದಾಗುತ್ತೆ. ಶಿವನಾಮ ಸ್ಮರಣೆ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಚಂದ್ರ ನವಮದಲ್ಲಿದ್ದಾನೆ, 9ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಈ ದಿನ ಬರಬೇಕಾದಂಥ ಫಲಿತಾಂಶ ಕೂಡ ಬೇಗ ಬರಲ್ಲ, ಕೊಡಬೇಕಾದಂಥವರು ಹಣವನ್ನು ಕೂಡ ಬಹಳ ಬೇಗ ಕೊಡಲ್ಲ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಪ್ರಯತ್ನವನ್ನು ಮಾಡಲೇಬೇಕಾಗತ್ತೆ. ಒಂದು ಪುಟ್ಟ ಕೆಲಸ ಮಾಡಲಿಕ್ಕೂ ಕೂಡ ಈ ದಿನ ದೊಡ್ಡ ಪ್ರಯತ್ನವೇ ನಿಮ್ಮಿಂದ ಆಗಬೇಕಾಗತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಡೆಯೋದರಿಂದ ನಿಮಗೆ ತಾಳ್ಮೆ ಕೆಟ್ಟು ಹೋಗುತ್ತೆ. ಹಾಗೆ ಕೆಲಸಗಳ ಬಗ್ಗೆ ಇರುವಂಥ ಆಸಕ್ತಿ ಕೂಡ ಕಡಿಮೆ ಆಗಿಬಿಡತ್ತೆ. ಹಾಗಾಗಿನೇ ಈ ದಿನ ಒಂದು ಕೆಲಸ ಹೋದರೆ ಪರವಾಗಿಲ್ಲ, ಮತ್ತೊಂದು ಹೊಸ ಕೆಲಸವನ್ನು ಹುಡುಕಿದ್ರಾಯಿತು ಅನ್ನುವಂಥ ಒಂದು ಮನೋಭಾವ ಇದೆ. ಇದು ಒಂದು ರೀತಿಯಲ್ಲಿ ಎಸ್ಕೇಪಿಸಮ್ ಇದ್ದಾಗೆ. ಏಕೆಂದರೆ ಸಮಸ್ಯೆಗಳನ್ನು ಎದುರಿಸಲಾಗದೆ ಅಲ್ಲಿಂದ ಪಲಾಯನ ಮಾಡುವಂಥ ಒಂದು ಸಂದರ್ಭ ಇರುತ್ತೆ. ಹಾಗಾಗಿ ಇದು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಅಷ್ಟೊಂದು ಶೋಭೆ ತರುವಂಥ ವಿಚಾರ ಅಲ್ಲ. ಇದ್ದು ಜಯಿಸಬೇಕು. ಎಲ್ಲಿ ನೀವು ಕಳ್ಕೊಂಡಿದ್ದೀರೋ ಅಲ್ಲೇ ಪುನಃ ಸಂಪಾದನೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿ, ಸದ್ಯಕ್ಕೆ ಕೆಲಸವನ್ನು ಬದಲಾವಣೆ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಡಿ. ಇನ್ನು ಈ ದಿನದಲ್ಲಿ ಸರಿಯಾದ ಸ್ಥಳ ಹಾಗೆ ಸಮಯ ನೋಡಿಕೊಂಡು ನಿಮ್ಮ ಒಂದು ಅಭಿಪ್ರಾಯವನ್ನು ಹೇಳಬೇಕಾಗತ್ತೆ. ಹಾಗಾಗಿ ನಿಮ್ಮ ಮಾತನ್ನು ಅಗತ್ಯ ಇದ್ದರೆ ಮಾತ್ರ ಮಾತಾಡುವಂಥದ್ದು, ಇಲ್ಲಾಂದರೆ ಮೌನವಾಗಿ ಇರುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಸಾಲಗಾರರಿಂದ ಒತ್ತಡ ಕೂಡ ಹೆಚ್ಚಾಗುವಂಥ ಸಂದರ್ಭ ಇದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಅಷ್ಟೊಂದು ಒಳ್ಳೆಯ ತೀರ್ಮಾನ ಅಲ್ಲ, ಅಷ್ಟಕ್ಕಷ್ಟೇ ಇರುವಂಥದ್ದು. ಏನೋ ತತ್ಕಾಲಕ್ಕೆ ಸಾಗುತ್ತೆ, ಈ ದಿನ ನೀವು ಕಳೆದರೆ ಸಾಕು ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಇರುವಂಥ ಸನ್ನಿವೇಶ ಇರುತ್ತೆ. ಆದ್ದರಿಂದಲೇ ಈ ದಿನ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುವಂಥದ್ದು. ಜೊತೆಗೆ ಆರೋಗ್ಯ ಕೂಡ ಈ ದಿನ ನಿಮಗೆ ಕೈ ಕೊಡುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಜಠರದ ಸಮಸ್ಯೆ, ಹೊಟ್ಟೆಯ ಸಮಸ್ಯೆ, ಇದನ್ನು ಸ್ವಲ್ಪ ನೀವು ಗಮನಿಸಬೇಕು. ಮನೆ ಮದ್ದನ್ನು ಈ ದಿನ ನೀವು ಉಪಯೋಗಿಸಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ, 8ನೇ ಮನೆ ಅದು, ದುಸ್ಥಾನ ಅದು. ಹಾಗಾಗಿ ಈ ದಿನ ಪ್ರಮುಖವಾದಂತಹ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಇದೆ, ಮುಖಭಂಗ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನದಲ್ಲಿ ನಿಮಗೆ ಮಾನಸಿಕ ಒತ್ತಡಗಳು ಉಂಟಾಗುವಂತಹ ಸಂದರ್ಭ ಇದೆ. ಹಾಗಾಗಿನೇ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಈ ದಿನ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಕೆಲವೊಂದು ಆರೋಗ್ಯ ಸಮಸ್ಯೆಗಳೇನಿದೆ ಅದು ನಿಮ್ಮನ್ನು ಈ ದಿನ ತುಂಬ ಕಾಡುತ್ತೆ, ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಇನ್ನು ಈ ದಿನ ನಿಮ್ಮ ಸಂಬಂಧಿಕರ ಅನಾರೋಗ್ಯ ಸಮಸ್ಯೆ ಕೂಡ ನಿಮಗೆ ನೋವನ್ನು ತರಿಸುವಂಥ ವಿದ್ಯಮಾನ. ಇನ್ನು ಕೆಲಸ ಕಾರ್ಯಗಳಲ್ಲಿ ಮಂದಗತಿ ಇದೆ, ಏಕೆಂದರೆ ಈ ದಿನದ ಕೆಲಸ ಕಾರ್ಯಗಳು ಅಷ್ಟೊಂದು ಚುರುಕಾಗಿ ಮುನ್ನಡೆಯಲ್ಲ. ಹಾಗೆ ಇದ್ದುದರಲ್ಲೇ ತೃಪ್ತಿಯನ್ನು ಪಡಬೇಕು. ಏನು ಸಿಕ್ಕತ್ತೋ ಅದೇ ನಿಮಗೆ ಸರ್ವಶ್ರೇಷ್ಠ, ಪಾಲಿಗೆ ಬಂದದ್ದೇ ಪಂಚಾಮೃತ ಈ ದಿನ. ಆ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ಕಷ್ಟವಾಗಬಹುದು. ಹಣ ಹೂಡಿಕೆ ಈ ದಿನ ನಿಮ್ಮ ಪಶ್ಚಾತ್ತಾಪಕ್ಕೆ ಕಾರಣ ಆಗಬಹುದು. ಹಾಗಾಗಿ ಈಗಾಗಲೇ ಆಗಿ ಹೋಗಿರುವಂತಹ ವಿದ್ಯಮಾನಗಳ ಬಗ್ಗೆ ಹೆಚ್ಚು ಚಿಂತೆ ಮಾಡೋದಕ್ಕಿಂತ ಮುಂದೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಪೂರ್ವ ಸಿದ್ಧತೆ ಮಾಡಿಕೊಳ್ಳಿ, ಮುಂದೆ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸಿಕ್ಕಂತಹ ಅವಕಾಶಗಳೇನಿದೆ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಬೇಕು, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಬೇಕು. ಆದರೆ ಈ ಅದೃಷ್ಟ ಬರುವಂಥ ಸಮಯದಲ್ಲೇ ನಿಮಗೆ ಇಲ್ಲ ಸಲ್ಲದ ಎಂಗೇಜ್ಮೆಂಟ್ಸ್ ಇರುತ್ತೆ, ಬೇಕು ಬೇಡದ ಕೆಲಸಗಳು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಈ ಕಡೆ ನಿಮಗೆ ಗಮನ ಕೊಡಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳಿಗಾಗಲಿ ಒಂದು 30 ನಿಮಿಷಗಳಷ್ಟು ಒಂದು ಕ್ವಾಲಿಟಿ ಟೈಮನ್ನು
ಕೊಡಬೇಕಾಗತ್ತೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಈ ಒಂದು ಸಂದರ್ಭದಲ್ಲಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅದ್ಭುತವಾದಂತಹ ಸಂತೋಷ ಈ ದಿನ ಇರುತ್ತೆ. ಹಾಗೆ ಈ ದಿನದ ಕೆಲವು ಕೆಲಸ ಕಾರ್ಯಗಳಲ್ಲಿ ನಿಮಗೆ ನಿಮ್ಮ ಒಡ ಹುಟ್ಟಿದವರ ನೆರವು ಬಹಳ ಚೆನ್ನಾಗಿ ಸಿಕ್ಕತ್ತೆ. ಇದರಿಂದ ಕೆಲಸಗಳಲ್ಲಿ ಪ್ರಗತಿ ಇರುತ್ತೆ, ಸಮಾಧಾನ ಇರುತ್ತೆ. ಹಾಗೆ ನಿಮಗೆ ಬರಬೇಕಾದಂಥ ಸಹಾಯ ಸಹಕಾರಗಳು, ಹಣ ಇರ್ಬೋದು, ವಸ್ತು ಇರ್ಬೋದು, ಅದು ಸಕಾಲದಲ್ಲಿ ಸಿಕ್ಕತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳು ಬಹಳ ಪ್ರಗತಿದಾಯಕವಾಗಿ ಇರುತ್ತೆ. ನೀವು ಅಂದುಕೊಂಡಂತಹ ನಿರೀಕ್ಷಿತ ಫಲವನ್ನು ಪಡ್ಕೊಳ್ಳಿಕ್ಕೂ ಈ ದಿನ ಅನುಕೂಲ ಇದೆ. ಏಕೆಂದರೆ ಗ್ರಹಗತಿಗಳೂ ಕೂಡ ಚೆನ್ನಾಗಿದೆ. ನಿಮ್ಮ ಎಫರ್ಟ್ ಕೂಡ ಈ ದಿನ ಬಹಳ ಅದ್ಭುತವಾಗಿರುತ್ತೆ. ಏಕೆಂದರೆ ಸಮಯಕ್ಕೆ ಸರಿಯಾಗಿ ಒಳ್ಳೆಯ ಮುಹೂರ್ತದಲ್ಲಿ ಕೆಲಸಗಳು ಆರಂಭ ಆಗೋದ್ರಿಂದ ನಿಮಗೆ ಸಕ್ಸಸ್ ರೇಟ್ ಬಹಳ ಚೆನ್ನಾಗಿದೆ. ಈ ದಿನ ಮನೆಯ ವಾತಾವರಣ ಬಹಳ ಚೆನ್ನಾಗಿದೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ನೀವು ತೋರುವಂತಹ ಕಳಕಳಿ, ಅವರಿಂದ ಬರುವಂತಹ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅದು ಅದ್ಭುತವಾದಂತಹ ಸಂತೋಷವನ್ನು, ಸಮಾಧಾನವನ್ನು ತರುತ್ತೆ. ಇನ್ನು ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಈ ದಿನ ಪ್ರಯತ್ನ ಮಾಡ್ಬೋದು. ಪ್ರಯತ್ನಕ್ಕೆ ಮೀರಿದಂತಹ ಒಳ್ಳೆಯ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಇನ್ನು ಈ ದಿನ ಕೆಲವು ಸದಸ್ಯರ ನಡತೆ ನಿಮಗೆ ಇಷ್ಟ ಆಗದೇ ಇರ್ಬೋದು. ಆದರೂ ಕೂಡ ಅವರು ನಿಮಗೆ ನೀಡುವಂತಹ ಸಹಕಾರದ ಭಾವವನ್ನು ಮಾತ್ರ ಈ ದಿನ ನೀವು ಪರಿಗಣಿಸ್ತಾ ಇರಿ, ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಕೆಲವೊಂದು ವಿಚಾರಗಳಲ್ಲೇ ನೀವೇ ಮುಂದಾಳಾಗಿ ನಿಲ್ಲಬೇಕಾಗತ್ತೆ. ನೀವೇ ಒಂದು ಲೀಡರ್ಶಿಪ್ಪನ್ನು ವಹಿಸ್ಕೊಳ್ಬೇಕು ಅಂಥ ಸಂದರ್ಭ ಕೂಡ ಬರ್ಬೋದು. ಹಾಗಾಗಿ ಈ ದಿನ ತುಂಬ ತಾಳ್ಮೆಯಿಂದ, ಬಹಳ ಮುಂದಾಲೋಚನೆಯಿಂದ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ಹಾಗೆ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಒಂದು ರೀತಿಯಲ್ಲಿ ಚಟುವಟಿಕೆಯಿಂದ ಇರ್ತೀರಿ. ತುಂಬ ಉತ್ಸಾಹ ಇದೆ, ತುಂಬ ಎನರ್ಜಿ ಇದೆ ಈ ದಿನ. ಅದಕ್ಕಾಗಿಯೇ ಕೆಲವು ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ತೀವ್ರವಾದ ಆಸಕ್ತಿ ಇರುತ್ತೆ. ಹಾಗಾಗಿನೇ ಕೈಗೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಕೂಡ ಅದನ್ನು ಪೂರ್ಣ ಮಾಡ್ತೀರಿ. ಇನ್ನು ಈ ದಿನ ಸ್ಥಿರಾಸ್ತಿ ವಿಚಾರದಲ್ಲಿ ನಿಮ್ಮ ಹಿರಿಯರೊಂದಿಗೆ ಈ ದಿನ ಒಂದು ಸುತ್ತಿನ ಚರ್ಚೆ ನಡೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಆ ಚರ್ಚೆಯ ಫಲಿತಾಂಶ ನಾಳೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನದ ಬಗ್ಗೆ ಸ್ಪಷ್ಟವಾದಂಥ ಬೆಳಕನ್ನು ಚೆಲ್ಲುತ್ತೆ. ಹಾಗೆ ಈ ದಿನ ಯಾವುದೂ ಕೂಡ ನಿಮಗೆ ನಷ್ಟ ಅಲ್ಲ. ಮೇಲ್ನೋಟಕ್ಕೆ ಅದು ಅನಾನುಕೂಲಕರ ಅನ್ನಿಸ್ಬೋದು, ಆದರೆ ಅದನ್ನು ಅನುಭವಿಸುವಂಥ ಸಂದರ್ಭ, ಹಾಗೆ ಅದರ ಆಂತರ್ಯದ ಭಾವವನ್ನು ನೋಡುವಂಥ ಸಂದರ್ಭದಲ್ಲಿ ನಿಮಗೆ ತುಂಬ ಸಮಾಧಾನ ಇರುತ್ತೆ. ಒಳ್ಳೆಯ ಬೆಳವಣಿಗೆ ಇದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳಿಂದ ವಿರೋಧ ಇದ್ದರೂ ಕೂಡ ಈ ದಿನ ನಿಮ್ಮನ್ನು ಒಪ್ಪಿಕೊಳ್ತಾರೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆಯನ್ನು ಸೂಚಿಸ್ತಾರೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮೇಲೆ ಹುಸಿ ಕೋಪವನ್ನು ಮಾಡಿಕೊಂಡಿರ್ಬೋದು. ಎಲ್ಲ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಭಿನ್ನಾಭಿಪ್ರಾಯಗಳಿರ್ಬೋದು, ಆದರೂ ಕೂಡ ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಪುರುಷ ಪ್ರಯತ್ನ ಏನಿದೆ ಅದಕ್ಕೆ ಮೀರಿದಂತಹ ಫಲವನ್ನು ತಂದು ಕೊಡುತ್ತೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ವಿರುದ್ಧ ಕತ್ತಿ ಮಸೆಯುವಂಥವರಾಗಲಿ, ನಿಮಗೆ ಪ್ರತಿಸ್ಪರ್ಧೆಯನ್ನು ಒಡ್ಡುವಂಥವರಾಗಲಿ ಈ ದಿನ ಪಕ್ಕಕ್ಕೆ ಸರಿಯುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ನಿಮ್ಮ ಪ್ರಖರವಾದಂತಹ ಒಂದು ಮಾತಿರ್ಬೋದು, ನಿಮ್ಮ ಸ್ವಭಾವ ಇರ್ಬೋದು, ಅಥವಾ ನಿಮ್ಮ ಧ್ವನಿ ಇರ್ಬೋದು, ಅದು ನಿಮಗೆ ಇರುವಂಥ ಒಂದು ಕಳಕಳಿಯನ್ನು ಈ ದಿನ ಮೆಸೇಜ್ ಮೂಲಕ ತಿಳಿಸುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲಗಳು ಸಿಕ್ಕುವಂತಹ ದಿನ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಲೇವಾದೇವಿ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ, ಹಾಗಾಗಿನೇ ಮಿಶ್ರ ಫಲಗಳಿರುತ್ತೆ. ಜೊತೆಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಬಹಳ ಪ್ರಯಾಸದಿಂದ ಪೂರ್ಣ ಆಗುವಂಥದ್ದು. ಸುಲಭಕ್ಕೆ ನಿಮಗೆ ಕೆಲಸಗಳು ಪೂರ್ಣ ಆಗಲ್ಲ ಈ ದಿನ. ಹಾಗೆ ಈ ದಿನದ ಒಂದು ಪ್ರಯತ್ನ ಏನಿದೆ ಅದು ಎಲ್ಲೋ ಒಂದು ಕಡೆ ನಿಮ್ಮ ಸ್ವಾರ್ಥತೆಯನ್ನು ತೋರಿಸುವಂಥದ್ದು. ಅದಕ್ಕಾಗಿಯೇ ಈ ದಿನ ಒಂದು ಸಹಕಾರ ಮನೋಭಾವ ಇರಲಿ ಅಥವಾ ಪರೋಪಕಾರ ಮನೋಭಾವ ಇರಲಿ, ಈ ದಿನ ಸ್ವಲ್ಪ ಕಡಿಮೆ ಇರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಆಸ್ತಿಪಾಸ್ತಿಯ ವಿಚಾರದಲ್ಲಿ ನಿಮ್ಮ ಒಂದು ಹಠಮಾರಿತನ, ನಿಮ್ಮ ಒಂದು ಮಂಡುವಾದ ಏನಿದೆ ಅದು ನಿಮ್ಮ ಪ್ರಗತಿಗೆ ಕುಂದನ್ನು ತರುವಂಥ ವಿಚಾರವಾಗುತ್ತೆ. ಹಾಗಾಗಿ ನಿಮ್ಮ ಒಂದು ಧೋರಣೆಯಲ್ಲಿ ಸ್ವಲ್ಪ ಸಡಿಲಿಕೆ ಅನ್ನುವಂಥದ್ದು ಬೇಕು, ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಇರಬೇಕು. ಇನ್ನು ಈ ದಿನದಲ್ಲಿ ಕೆಲವೊಂದು ಏಕಸ್ವಾಮ್ಯದ ಹೇಳಿಕೆಗಳಿದೆ, ಈ ಓನರ್ಶಿಪ್ ಬಗ್ಗೆ ಮಾತಾಡುವಂಥ ಸಂದರ್ಭಗಳಿದೆ. ಇದರಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಮಾತಾಡಬೇಕಾಗತ್ತೆ. ಮಾತಿನಿಂದ ಅನರ್ಥಗಳು ಉಂಟಾಗುವಂಥ ಸಾಧ್ಯತೆ ಇದೆ, ಜಾಸ್ತಿ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಯಾವುದೇ ಸಂದರ್ಭದಲ್ಲೂ ಕೂಡ ಭಯ ಪಡಬೇಡಿ, ಯಾಕೆಂದರೆ ನೀವು ಕೆಲಸಗಳನ್ನು ಮುಂದುವರಿಸಬೇಕು, ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕು. ಆಗ ಮಾತ್ರ ನಿಮಗೆ ಅಲ್ಪ ಸ್ವಲ್ಪ ಒಳ್ಳೆಯ ಫಲ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಅಧಿಕಾರವನ್ನು ಬಹಳ ವಿವೇಚನೆಯಿಂದ ಬಳಸಬೇಕು. ಅಧಿಕಾರ ಇದೆ ಅಂತ ಹೇಳಿ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದನ್ನು ಮಾಡಬೇಡಿ. ಏಕೆಂದರೆ ನಾಳೆ ನಿಮಗೆ ಉಜ್ವಲವಾದಂಥ ಭವಿಷ್ಯ ಕಾದಿದೆ. ಹಾಗೆ ಈ ದಿನ ಕುಟುಂಬದ ಒಳಗಿರುವಂಥ ತೊಡಕುಗಳೇನಿದೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಹೊಂದಾಣಿಕೆಯೇ ಪ್ರಮುಖವಾದಂಥ ಅಸ್ತ್ರ. ಅದನ್ನು ಈ ದಿನ ನೀವು ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.